ನೀವು 2026 ವೀಡಿಯೋ ಎಡಿಟಿಂಗ್ನ ಕೆರಿಯರಾಗಿ ಚೂಸ್ ಮಾಡಬೇಕಂದ್ರೆ ಈ 3 ವಿಷಯನ ತಿಳ್ಕೊಂಡು ಚೂಸ್ ಮಾಡಿ. ಫಸ್ಟ್ ಒನ್ ಏನಂದರೆ ಪೇಷನ್ಸ್. ಲೈಫಲ್ಲಿ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಬಟ್ ವೀಡಿಯೋ ಎಡಿಟಿಂಗಲ್ಲಿ ಅದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಏನಕ್ಕೆ ಅಂದರೆ ಒಂದು ವೀಡಿಯೋನ ಎಡಿಟ್ ಮಾಡೋಕ್ಕೆ ನಿಮಗೆ ಆ್ಯಕ್ಚುಲಿ ತುಂಬಾ ಟೈಮ್ ಅನ್ನೋದು ಖಂಡಿತ ತಗೊಳುತ್ತೆ. ಬೇರೆಯವ್ರು ಹೇಳ್ಬೋದು ಈ ಕೀಬೋರ್ಡ್ ಶಾರ್ಟ್ಕಟ್ ಆಗಿರ್ಬೋದು, ಮತ್ತು ಪ್ಲಗ್ಗಿನ್ಸ್ ಆಗಿರ್ಬೋದು, ಪ್ರೀಸೆಟ್ಸ್ ಇವೆಲ್ಲ ಯೂಸ್ ಮಾಡ್ಬೋದು, ದಟ್ ಈಸ್ ಓಕೆ. ಬಟ್ ಆ್ಯಕ್ಚುಲಾಗಿ ಎಡಿಟಿಂಗ್ ಟೈಮ್ ಅನ್ನೋದು ನೀವು ಯಾವುದೇ ರೀತಿ ತುಂಬ ಸ್ಪೀಡಾಗಿ ಮಾಡೋಕ್ಕೆ ಆಗಲ್ಲ. ಸೊ ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಅದಕ್ಕೆ. ಸೊ ನಿಮಗೆ ಪೇಷನ್ಸ್ ಅನ್ನೋದು ತುಂಬ ಇರಲೇಬೇಕು. ಸೆಕೆಂಡ್ ಒನ್ ಕಂಟಿನ್ಯೂಸ್ ಲರ್ನಿಂಗ್. ಇದು ಎಡಿಟಿಂಗ್ ಅಂತ ಅಲ್ಲ, ಯಾವುದೇ ರೀತಿ ನೀವು ಕ್ರಿಯೇಟಿವ್ ಫೀಲ್ಡ್ನ ಚೂಸ್ ಮಾಡಿದ್ರೆ ಕಂಟಿನ್ಯೂಸ್ ಲರ್ನಿಂಗ್ ಅನ್ನೋದು ಇರಲೇಬೇಕು. ಫಾರ್ ಎಕ್ಸಾಂಪಲ್ ನೀವು ವೀಡಿಯೋ ಎಡಿಟಿಂಗ್ ಬಂದರೆ ಈ 4 ಮಂತ್ಸ್ ಕೋರ್ಸ್ ತಗೊಂಡು ಇಲ್ಲಿಗೆ ನಾನು ಮುಗೀತು, ನೆಕ್ಸ್ಟ್ ನಾನು ಜಾಬ್ಗೆ ಹೋದ್ಮೇಲೆ ಜಸ್ಟ್ ನಾವು ಎಡಿಟಿಂಗ್ ಮಾಡ್ತಾ ಹೋಗ್ಬೋದು ಅಂತ ಇದ್ದರೆ ಅದು ಖಂಡಿತ ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗೋಕ್ಕಾಗಲ್ಲ ಕೆರಿಯರಲ್ಲಿ. ಏನಕ್ಕೆ ಅಂದರೆ ಕಂಟಿನ್ಯೂಸ್ ಲರ್ನಿಂಗ್ ಇದು ವೆರಿ ಇಂಪಾರ್ಟೆಂಟ್. ಸೊ ವೀಡಿಯೋ ಎಡಿಟಿಂಗ್ ಅನ್ನೋದು ಒಂದು ಸಮುದ್ರ ಥರ. ನೀವು ಎಷ್ಟು ಕಳೀತಾ ಹೋಗ್ತೀರಾ ಆವಾಗ ಗೊತ್ತಾಗುತ್ತೆ ಇನ್ನೂ ಕಲಿಯೋದು ತುಂಬಾ ಐತೆ ಅಂತ. ಅದೊಂದು ಫೀಡ್ಬ್ಯಾಕ್ ಆ್ಯಂಡ್ ಕ್ರಿಟಿಸಿಸಮ್. ನೀವು ಎಷ್ಟೇ ಎಕ್ಸ್ಪೀರಿಯನ್ಸ್ ವೀಡಿಯೋ ಎಡಿಟರ್ ಆಗಿರ್ಬೋದು, ನಿಮಗೆ ಈ ಫೀಡ್ಬ್ಯಾಕ್ ಮತ್ತು ಕ್ರಿಟಿಸಿಸಮ್ ಅನ್ನೋದು ಇಟ್ಸ್ ಕಾನ್ಸ್ಟೆಂಟ್ಲಿ ಬರ್ತಾನೆ ಇರುತ್ತೆ. ಸೊ ಇದು ಯಾವ ಥರ ಅಂದರೆ ಒಂದು ಫಿಲ್ಮ್ ಮೇಕರ್, ಒಂದು ಪಾಪ್ಯುಲರ್ ಫಿಲ್ಮ್ ಮೇಕರ್ ಒಂದು ಹಿಟ್ ಕೊಟ್ಬಿಟ್ರೆ ನಾವು ಯಾವ ಥರ ಅವ್ರನ್ನೆಲ್ಲ ಪ್ರೈಸ್ ಮಾಡ್ತೀವಿ ಮತ್ತು ಎಷ್ಟು ಸೆಲೆಬ್ರೇಟ್ ಮಾಡ್ತೀವಿ, ಅದೇ ರೀತಿ ನೆಕ್ಸ್ಟ್ ಫಿಲ್ಮ್ ಫ್ಲಾಪ್ ಆದರೆ ಅಷ್ಟೇ ಕ್ರಿಟಿಸೈಸ್ ಮಾಡ್ತೀವಿ. ಇಟ್ ಸೇಮ್ ಅಪ್ಲೈಸ್ ಫಾರ್ ಎನಿ ಕ್ರಿಯೇಟಿವ್ ಇಂಡಸ್ಟ್ರಿ. ಸೊ ನಿಮಗೊಂದು ವಿಡಿಯೋ ನೀವು ಚೆನ್ನಾಗಿ ಎಡಿಟ್ ಮಾಡಿಕೊಟ್ರೆ ಪೀಪಲ್ ವಿಲ್ ಪ್ರೈಸು. ಅದೇ ಥರ ಚೆನ್ನಾಗಿಲ್ಲ ಅಂದರೆ ದೇ ವಿಲ್ ಕ್ರಿಟಿಸೈಸು. ನೀವೇನು ಮಾಡಬೇಕಂದ್ರೆ ಜಸ್ಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಕ್ರಿಟಿಸಿಸಮ್ ಆ್ಯಂಡ್ ಯು ಹ್ಯಾವ್ ಟು ಇಂಪ್ರೂವ್.